ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಮದ್ವೆ ಗಂಡನ್ ಕರೀರಿ ಅಂತ ಪುರೋಹಿತರು ಕರೆಯೋದ್ರೊಳಗೆ ದುಡ್ಡು ತಗೊಂಡು ಸಂಪದನ್ ಭೇಟಿ ಮಾಡಬೇಕು. ನಿನ್ಮೇಲೆ ಭಾರ ಹಾಕಿ ಸಂಪದಗೋಸ್ಕರ ಇಷ್ಟು ದೊಡ್ಡ ರಿಸ್ಕ್ ತಗೋತಿದ್ದೀನಿ. ಆ ಸಿದ್ಧುವಿಂದ ನಮ್ಮನ್ನ ನೀನೇ ಕಾಪಾಡ್ಬೇಕಮ್ಮ. ಅನ್ಕೊಂಡಿರೋ ಹಾಗೇನೆ ಕೋಟಿ ರೂಪಾಯಿ ಕೈಗೆ ಸಿಕ್ಕಿದೆ. ಸಂಪದನ್ ಕೂಡ ಕರ್ಕೊಂಡು ಹೋಗ್ಬೇಕು. ಇಲ್ಲ ಅಂದ್ರೆ ದಮಯಂತಿ ಅದಕ್ಕೆ ಸಂಪದನ್ ಸಾಯಿಸ್ಬಿಡ್ತಾಳೆ. ನಾವು ಹೊರಟೋದ್ಮೇಲಾದ್ರೂ ಸಂಪದ ನಾನು ಲವರ್ಸ್ ಅಂತ ಶೌರ್ಯಂಗೆ ಗೊತ್ತಾಗುತ್ತೆ. ಆಮೇಲೆ ಪ್ರಾಬ್ಲಮ್ ಆಗುತ್ತೆ. ಸ್ಯಾಮ್, ಸಿದ್ದು, ನೀನ್ ಯಾಕೆ ಇಲ್ಲಿಗೆ ಬಂದೆ? ಹೊರಟೋಗು, ಯಾರಾದ್ರೂ ನೋಡ್ತಾರೆ. ದುಡ್ಡು ಸಿಕ್ಕಿದೆ ಸ್ಯಾಮ್. ಎಲ್ಲರೂ ಮಂಟಪದ ಹತ್ರ ಇದ್ದಾರೆ. ನೀನು ಬಂದ್ರೆ ಇಬ್ರು ಸೇರಿ ಓಡೋಗ್ಬೋದು. ಹುಚ್ಚು ಸಿದ್ದು ನಿನ್ಗೆ. ಹೊರಗಡೆ ನಿಮ್ಮಮ್ಮ, ನಮ್ಮತ್ತೆ, ಕಲ್ಯಾಣಿ ಎಲ್ಲ ಇದ್ದಾರೆ. ಅಯ್ಯೋ, ಆದ್ರೆ ಪ್ರಾಬ್ಲಮ್ ಆಗುತ್ತೆ. ನನಗೆ ಸ್ವಲ್ಪ ಅನೀಸಿ ಅನಿಸ್ತಿದೆ. ಪೇನ್ ಕೂಡ ಬರೋ ಹಾಗಿದೆ. ನಾನು ಇವಾಗ ಬರಕ್ಕಾಗಲ್ಲ ಸಿದ್ದು. ಆದ್ರೂ ನಿನಗೆ ಹೇಳಿದ್ನಲ್ಲ, ನಾನು 6 ಮಂತ್ಸ್ ಆದ್ಮೇಲೆ ಬರ್ತೀನಿ, ಮೊದಲು ನೀನು ಹೊರಟೋಗು ಅಂತ. ನಮ್ಮ ಹತ್ರ ಅಷ್ಟು ಟೈಮ್ ಇಲ್ಲ ಸ್ಯಾಮ್. ನಮ್ಮ ಬಗ್ಗೆ ದಮಯಂತಿ ಅದಕ್ಕೆ ಗೊತ್ತಾಗೋಗಿದೆ. ಏನ್ ಹೇಳ್ತಿದ್ಯಾ ಸಿದ್ದು? ಹೌದು ಸ್ಯಾಮ್. ಹೇಗ್ ಗೊತ್ತಾಯ್ತು? ಕಲ್ಯಾಣಿ ಬರ್ಡೇ ದಿನ ಕೇಳಿಸ್ಕೊಂಡ್ಲಂತೆ. ಅತ್ತೆ ಗೊತ್ತಾಗಿದೆ ಅಂದ್ರೆ ಶೌರ್ಯಂಗ್ ಹೇಳ್ಬಿಟ್ಟಿರ್ತಾರೆ. ಇಲ್ಲ, ಇನ್ನು ಶೌರ್ಯಂಗ್ ಹೇಳಿಲ್ಲ. ಅವರೇ ನನಗೆ ದುಡ್ಡು ಸಿಗೋ ಹಾಗೆ ಮಾಡಿದ್ದು. ಊರ್ ಬಿಟ್ಟು ಹೊರಟೋಗು ಅಂದ್ರು. ಅದಕ್ಕೆ ನಿನ್ನನ್ನು ಕರ್ಕೊಂಡು ಹೋಗೋಣ ಅಂತ ಬಂದೆ. ನೀನ್ ಇಲ್ಲೇ ಇದ್ರೆ ನಿನ್ನನ್ನು ಮಾತ್ರ ಸುಮ್ಮನೆ ಬಿಡಲ್ಲ ಸಂಪದ. ಬಾ. ಬೇಡ ಸಿದ್ದು, ಬೇಡ ಸಿದ್ದು.
ಏಯ್, ಕೋಟಿ ಕೊಡ್ತೀನಿ ಅಂದಿದ್ದೆ, ಕೊಟ್ಟಿದ್ದೀನಿ. ಮರ್ಯಾದೆಯಿಂದ ಊರ್ ಬಿಟ್ಟು ಹೊರಟೋಗು, ಇಲ್ಲ ಅಂದ್ರೆ ಶೌರ್ಯನ್ ಕೈಯಲ್ಲಿ ಎನ್ಕೌಂಟರ್ ಆಗ್ತೀಯಾ. ಅವನಿಗೆ ₹1,00,00,000 ತಗೊಂಡು ಓಡ್ ಹೋಗು, ಇಲ್ಲ ಅಂದ್ರೆ ನನ್ನ ಮಗ ಸಾಯಿಸ್ಬಿಡ್ತಾನೆ ಅಂತ ಹೇಳಿದ್ರು. ನಿನ್ ಹತ್ರ ಬಂದಿದ್ದಾನೆ ಅಂದ್ರೆ ಸತ್ರು ನಿನ್ನನ್ ಬಿಡಲ್ಲ ಅಂತಾನೆ ತಾನೇ ಅರ್ಥ. ಆವತ್ತು ಅನುಪಮ ಹತ್ರ ಆವಾಗ ನಾನು ಪ್ರೀತಿಸಿದ್ದೆ, ಈಗ ಎಲ್ಲ ಮರ್ತು ಹೋಗಿದ್ದೀನಿ ಅಂದಿದ್ದಕ್ಕೆ ನಿಜ ಇರಬಹುದು ಅಂತ ಒಂದು ಚಿಕ್ಕ ಸಂದೇಹ ಇತ್ತು. ಆದ್ರೆ ಈಗ ನನ್ಗೆ ಪೂರ್ತಿ ಕ್ಲಾರಿಟಿ ಸಿಕ್ತು, ನೀನಾಗ್ಲಿ ಅವನಾಗ್ಲಿ ಬದಲಾಗಲ್ಲ ಅಂತ. ನನ್ನ ಮಗ ನಿನ್ನ ಹುಚ್ಚನ್ ತರ ಪ್ರೀತಿಸ್ತಾ ಇದ್ದಾನೆ. ನಿಜ ಗೊತ್ತಾದಾಗ್ಲೇ ನಿನ್ನ ಸಾಯಿಸ್ಬಿಡೋಣ ಅಂತ ಬಂದೆ. ಆದ್ರೆ ಅವತ್ತು ನಿನ್ನ ಅದೃಷ್ಟ ಚೆನ್ನಾಗಿತ್ತು, ಶೌರ್ಯ ನಿನ್ನ ಪಕ್ಕದಲ್ಲೇ ಇದ್ದ. ನಾನು ಬರ್ತಿದ್ದ ಹಾಗೆ ನನ್ನ ಹತ್ರ ಮಾತು ತಗೊಂಡ. ಆ ಕ್ಷಣನೇ ಅವನಿಗೆ ನಿನ್ ಮೇಲಿರೋ ಪ್ರೀತಿನ ನಂಬಿಕೆನ ನೋಡಿ ನಿಜ ಹೇಳಿದ್ರು ನನ್ನ ಮಾತನ್ನ ನಂಬದೆ ನನ್ಗೆ ರಿವರ್ಸ್ ಹೊಡಿತಾನೆ ಅಂತ ಸುಮ್ನೆ ಆದೆ. ನನ್ನ ಸೊಸೆ ಬೇರೆ ಹುಡುಗನ್ನ ಪ್ರೀತಿಸಿದ್ದಾಳೆ ಅಂತ ಗೊತ್ತಾದಾಗ ನನ್ಗೆ ಅಸಹ್ಯ ಆಯ್ತು. ಇವಾಗ 9 ತಿಂಗಳು ತುಂಬಿರೋ ನಿನ್ನ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗೋ ಅಷ್ಟು ಪ್ರೀತಿ ಇನ್ನು ನಿಮ್ಮಿಬ್ರು ಮಧ್ಯೆ ಇದೆ ಅಂತ ಇವಾಗ ನಿನ್ನ ನೋಡಿದ್ಮೇಲೆ ನನಗೆ ಅನುಮಾನ ಬರ್ತಿದೆ. ಅಷ್ಟಕ್ಕೂ ನಿನ್ನ ಹೊಟ್ಟೆಲ್ ಬೆಳೀತಾ ಇರೋ ಮಗು ನನ್ನ ಮಗನ ಅಂಶನೇನಾ, ಇಲ್ಲ ಅಂದ್ರೆ ನಿಮ್ಮ ಅಕ್ರಮ ಸಂಬಂಧಕ್ಕೆ ಹುಟ್ಟುತ್ತಾ ಇರೋದಾ ಅಂತ, ನಿಮ್ಮ ಅಕ್ರಮ ಸಂಬಂಧಕ್ಕೆ ಹುಟ್ಟುತ್ತಾ ಇರೋದಾ ಅಂತ. ಅತ್ತೆ, ಹಾಗೆ ಹೇಳ್ಬೇಡಿ, ನಿಜವಾಗ್ಲೂ ಇದು ಶೌರ್ಯನ್ ಮಗುನೇ. ಏನ್ ಪ್ರೂಫು? ನಿನ್ನ ಮೇಲೆ ನನಗೆ ನಂಬಿಕೆ ಇಲ್ಲ. ನಿನ್ನ ಹತ್ರ ಮಾತಾಡೋದಕ್ಕೂ ಅಸಹ್ಯ ಆಗ್ತಾ ಇದೆ ನನ್ಗೆ. ನಿನ್ನಂತ ಹೆಣ್ಣು ಇರ್ತಾಳ ಅಂತ ಅನಿಸ್ತಿದೆ. ನಿಜ ಗೊತ್ತಾದ್ಮೇಲೂ ಕೂಡ ನಿನ್ನ ಸಾಯಿಸದೆ ಸುಮ್ಮನೆ ಯಾಕೆ ಬಿಟ್ಟಿದ್ದೀನಿ ಗೊತ್ತಾ? ತುಂಬು ಗರ್ಭಿಣಿಯಾಗಿರೋ ಹೆಣ್ಣನ್ನ ಸಾಯಿಸೋದು ಮಹಾ ಪಾಪ ಅಂತ ಸುಮ್ಮನೆ ಇದ್ದೀನಿ. ಆ ಪಾಪ ನನಗ್ ಸುತ್ಕೋಬಾರ್ದು ಅಂತ ನನ್ನ ಕೋಪನ ಸಹಿಸ್ಕೊಂಡು ಸುಮ್ಮನೆ ಇದ್ದೀನಿ. ನಿನ್ನ ಕುತ್ತಿಗೆ ಹಿಡಿದು ಆಚೆ ಹಾಕ್ಬೇಕು ಅಂದ್ರು ನಿನ್ನ ಮುಟ್ಟಬೇಕಲ್ಲ ಅಂತ ಸುಮ್ಮನೆ ಇದ್ದೀನಿ. ಮರ್ಯಾದೆಯಾಗಿ ಇಲ್ಲಿಂದ ಹೊರಟೋಗು. ಕಲ್ಯಾಣ ಮಂಟಪದಲ್ಲಿ ಮದ್ವೆ ಗಂಡಿಲ್ಲ ಅಂತ ಇಷ್ಟೊತ್ತಿಗೆ ಎಲ್ರೋ ಹುಡುಕ್ತಾ ಇರ್ತಾರೆ. ಅವ್ರು ವಾಪಸ್ ಇಲ್ಲಿಗೆ ಬರೋ ಹೊತ್ತಿಗೆ ನೀನು ಇಲ್ಲಿಂದ ಹೊರಟೋಗು. ಇಲ್ಲ ಅಂದ್ರೆ ನಾಳೆ ಆದ್ರೂ ನಾನೇ ನಿನ್ಗೆ ವಿಷ ಹಾಕಿ ಸಾಯಿಸ್ಬಿಡ್ತೀನಿ. ಮರ್ಯಾದೆಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಅದ್ರಲ್ಲೂ ನಿನ್ನಂತವಳನ್ನ ಸಾಯಿಸೋದಕ್ಕೆ ನಾನು ಸ್ವಲ್ಪನೂ ಭಯ ಪಡಲ್ಲ. ಅತ್ತೆ, ಹಾಗಲ್ಲ. ಬಾಯಿ ಮುಚ್ಚು. ಕರಿಬೇಡ. ಹಾಗೇನಾದ್ರೂ ಕರೆದ್ರೆ ಈಗ್ಲೇ ಕುತ್ತಿಗೆ ಇಸ್ಕಿ ಸಾಯಿಸ್ಬಿಡ್ತೀನಿ. ನಾನ್ ನಿನ್ನ ಸಾಯಿಸೋ ಅಂತ ಅಗತ್ಯ ಇಲ್ವೇ? ನಿನ್ನ ಬಗ್ಗೆ ಮನೇಲಿ ಹೇಳಿದ್ರೆ ನಾಯಿಗೆ ಹೊಡೆದು ಅನಾಥ ಶವದ ಥರ ನಿನ್ನ ಆಚೆ ಬಿಸಾಕ್ತಾರೆ. ಇವತ್ತು ನಿನ್ನ ಕ್ಷಮಿಸಿ ನಾನೇನಾದ್ರೂ ಬಿಟ್ಬಿಟ್ರೆ ಮಗು ಹುಟ್ಟದ ಮೇಲೆ 6 ತಿಂಗಳಿಗೋ ವರ್ಷಕ್ಕೋ ಅವನ ಜೊತೆ ಓಡ್ ಹೋಗ್ತೀಯ. ಆಗ ನನ್ನ ಮನೆ ಮರ್ಯಾದೆ ಪೂರ್ತಿ ಹೊರಟೋಗತ್ತೆ.
ಮಂಟಪದಿಂದ ಬರೋವರೆಗೂ ಅಷ್ಟೇ ನಿನಗೆ ಟೈಮ್. ಓಡ್ ಹೋಗ್ತೀಯೋ ಸತ್ ಹೋಗ್ತೀಯೋ ನಿನ್ನಿಷ್ಟ. ತಗೊಳ್ಳಿ ಪುರೋಹಿತ್ರೆ, ಆಕಳ ತುಪ್ಪ. ಸರಿ ನಮ್ಮ. ಇನ್ನೇನಾದ್ರೂ ಬೇಕಾ ಪುರೋಹಿತ್ರೆ? ವರನ ಕರ್ಕೊಂಬಂದ್ರೆ ಕಾರ್ಯಕ್ರಮನ ಶುರು ಮಾಡ್ಬಿಡೋಣ. ಸರಿ ಪಲ್ಲವಿ, ಸಿದ್ದುನ್ ಕರ್ಕೊಂಬರೋದಕ್ಕೆ ಹೇಳಮ್ಮ. ಸರಿ ಅತ್ತೆ. ಏನ್ರಿ, ನನ್ ತಮ್ಮನಂತೆ ಕರ್ಕೊಂಡ್ ಬನ್ನಿ. ಮೇಕಪ್ ರೂಮ್ ಅಲ್ಲಿ ಇದ್ದಾನೆ. ಸರಿ, ಬೇಗ ಹೋಗಿ. ಏನ್ ಚಿನಿ, ಹೇಗಿದ್ಯಾ? ಚೆನ್ನಾಗಿದ್ದೀನಿ ಚಿಕ್ಕಪ್ಪ, ನೀವ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಹೌದು, ನಿಮ್ಮ ಅಪ್ಪ ಎಲ್ಲಿ? ಊಟದ ಹತ್ರ ಇದ್ದಾರೆ, ಬನ್ನಿ ಕರ್ಕೊಂಡು ಹೋಗ್ತೀನಿ. ಏ ಬಾಲಾಜಿ, ಇಲ್ಬಾ. ಯಜಮಾನ್ರೆ, ಬೇಗ ಹೋಗಿ ಸಿದ್ದುನ್ ಬರೋದಕ್ಕೆ ಹೇಳ್ತಿದ್ದಾರೆ ಅಂತ ಹೇಳು. ಸರಿ ಯಜಮಾನ್ರೆ, ನೀವು ಬನ್ನಿ. ಸಿದ್ದು ಅವರೇ, ಸಿದ್ದು ಅವರೇ, ಪುರೋಹಿತರು ಕರೀತಿದ್ದಾರೆ, ಬೇಗ ಬನ್ನಿ. ಸಿದ್ದು ಅವರೇ, ಸಿದ್ದು ಅವರೇ, ಸಿದ್ದು ಅವರೇ, ಸಿದ್ದು ಅವರೇ, ಸಿದ್ದು ಅವರೇ, ಸಿದ್ದು ಅವ್ರು ಎಲ್ಲಾದ್ರೂ ಹೋಗಿದಾರಾ? ಬಾಲಾಜಿ, ಸಿದ್ದು ಎಲ್ಲಿ? ಕಾಣಿಸ್ತಿಲ್ಲ ಯಜಮಾನ್ರೆ. ಸಿದ್ದು ಏನಾದ್ರೂ ಚಿಕ್ಕ ಹುಡುಗನ ಕಾಣಿಸ್ತಿಲ್ಲ ಅನ್ನೋದಕ್ಕೆ? ಎಲ್ಲಾ ಕಡೆ ನೋಡ್ದೆ ಯಜಮಾನ್ರೆ, ಬೇಕಾದ್ರೆ ನೀವೇ ನೋಡ್ಕೊ ಬನ್ನಿ. ಬನ್ನಿ ಮಾವ. ಹಾ ಬಾ. ಈ ಟೈಮಲ್ಲಿ ಎಲ್ಲಿಗೆ ಹೋಗಿರ್ತಾನೆ ಶೌರ್ಯ? ಕಾಲ್ ಮಾಡ್ತೀನಿ ರೀ ಮಾವ. ಏನಾಯ್ತು ಶೌರ್ಯ? ಸ್ವಿಚ್ ಆಫ್ ಬರ್ತಿದ್ದೆ ಮಾವ. ಈ ಟೈಮಲ್ಲಿ ಎಲ್ಲಿಗೆ ಹೋಗಿದ್ದಾನೆ? ಫೋನ್ ಕೂಡ ಆಫ್ ಮಾಡ್ಕೊಂಡು ನಡಿ, ಹೊರಗಡೆ ನೋಡೋಣ. ನಡಿ. ಶೌರ್ಯ, ಅಮ್ಮ ಅವ್ರಿಗೆ ಹೇಳೋಣವಾ? ಬೇಡ ಮಾವ, ನಾವೇ ಹುಡ್ಕೋಣ. ಶೌರ್ಯ ಅವರೇ, ಸಿದ್ದು ಅವರು ಮದ್ವೆ ಬಟ್ಟಿನಲ್ಲೇ ಬೈಕಲ್ಲಿ ಎಲ್ಗೋ ಹೋಗ್ತಿದ್ದಾರೆ. ಕರಿತಿದ್ರು, ಹೋಗ್ಬಿಟ್ರು. ಸರಿಯಾಗಿ ನೋಡಿದ್ರ ಸಿದ್ದುನೇನಾ? ಸಿದ್ದುನೇ ಶೌರ್ಯ ಅವರೇ. ನಡಿ ನೋಡೋಣ. ಬನ್ನಿ ಮಾವ. ಅಮ್ಮ, ವರ ಇನ್ನೂ ಬರ್ಲೇ ಇಲ್ವಲ್ಲ? ಬರ್ತಿದ್ದಾನೆ ಪುರೋಹಿತ್ರೆ. ಬೇಗ ಬರೋದಕ್ಕೆ ಹೇಳಿಮ್ಮ. ಅಮ್ಮೋರೆ, ಸಿದ್ದು ಅವರು ಬೈಕ್ ಹತ್ಕೊಂಡು ಎಲ್ಲೋ ಹೋದ್ರಂತಮ್ಮ. ಫೋನ್ ಕೂಡ ಸ್ವಿಚ್ ಆಫ್ ಬರ್ತಾ ಇದೆಯಂತೆ. ಏನ್ ಹೇಳ್ತಿದ್ಯೋ? ತಲೆ ಕೆಟ್ಟಿದ್ಯಾ ನಿನ್ಗೆ? ನಿಜ ಯಜಮಾನ್ರೆ, ಶೌರ್ಯ ಅವರು ಚಿನ್ನಿ ಯಜಮಾನ್ರು ಅವರನ್ನ ಹುಡ್ಕೋಕ್ ಹೋಗಿದ್ದಾರೆ. ನನ್ ತಮ್ಮ ಯಾಕೆ ಹೊರಟೋಗ್ತಾನೆ? ಏನೋ ನಡೆದಿದೆ. ಇಷ್ಟ ಇಲ್ದಿರೋ ಮದ್ವೆ ಆದ್ರೆ ಹೊರಟೋದ ಅನ್ಕೋಬಹುದು. ಪ್ರೀತಿಸಿರೋ ಹುಡುಗಿ ಜೊತೆ ಮದ್ವೆ ನಡೀತಿರ್ಬೇಕಾದ್ರೆ ಅವನೇ ಕೊಡೋಗ್ತಾನೆ. ಇಲ್ ನೋಡು ದಮಯಂತಿ, ನನ್ ಸೊಸೆನ ನೋಡ್ತಾ ಇದ್ರೆ ಮಹಾಲಕ್ಷ್ಮಿ ತರ ಕಾಣಿಸ್ತಾ ಇದ್ದಾಳೆ. ನನ್ ದೃಷ್ಟಿನೇ ಬೀಳೋ ತರ ಇದೆ. ಬೆಳಿಗ್ಗೆಯಿಂದ ಯಾವ ಪಾಪಿಗಳ ದೃಷ್ಟಿ ಬಿದ್ದಿದ್ಯೋ ಏನೋ, ಎಷ್ಟು ಹೊಟ್ಟೆ ಕಿಚ್ಪಟ್ಟಿದಾರೋ ಏನೋ. ಉಪ್ಪು ಮೆಣಸಿನ್ಕಾಯಿ ತಗೊಂಡ್ ಬಾ, ನನ್ ಸೊಸೆಗೆ ದೃಷ್ಟಿ ತೆಗಿಬೇಕು. ಯಾರ್ಯಾರೋ ಹೊಟ್ಟೆ ಕಿಚ್ ಪಡೋದಲ್ಲ, ನಿನ್ನ ಮಗ ನಿನಗೆ ಕೊಡೋ ಶಾಕ್ಗೆ ನಿನ್ ಹೃದಯನೇ ನಿಂತು ಹೋಗುತ್ತೇನೋ. ಸರಿ, ತರ್ತೀನಿ. ನಿಮ್ ಸೊಸೆಗೆ ದೃಷ್ಟಿ ತೆಗಿರಿ. ನೀನ್ ನಮ್ಮನೆ ಸೊಸೆ ಆಗ್ತಿದ್ಯಾ ಅಂತ ಹೊಟ್ಟೆ ಕಿಚ್ ಪಡ್ತಿದ್ದಾಳೆ ನಿಮ್ಮತ್ತೆ.
ತಗೊಳ್ಳಿ. ನಾನೀಗ ಚೌಲ್ಟ್ರಿಗೆ ಹೋಗ್ತಾ ಇದ್ದೀನಿ. ಪುರೋಹಿತರು ಕರಿ ಅಂದ್ರೆ ಹೇಳ್ ಕಳಿಸ್ತೀನಿ. ಸರಿ ಆಯ್ತು, ಹೋಗು. ಅಮ್ಮ, ನಾವು ಕೂಡ ಹೊರಗಡೆ ಎಲ್ಲ ಹುಡ್ಕೋಣ ಬನ್ನಿಮಾ. ಎಲ್ರ ಜೊತೆ ನಾನು ಹುಡುಕ್ಲಿಲ್ಲ ಅಂದ್ರೆ ಅನುಮಾನ ಬಂದ್ಬಿಡುತ್ತೇನೋ. ನಡಿ ಪಲ್ಲವಿ. ಬಾ. ನಾಯಿ ಕಣ್ಣು, ನರಿ ಕಣ್ಣು, ಊರವ್ರ ದೃಷ್ಟಿ ಎಲ್ಲ ಹೋಗ್ಬೇಕು. ಇಲ್ಲಿ ನೋಡು ಸೊಸೆ, 3 ಸಲ ತೂ 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 ಅಂತ ಉಗಿ. ಅನ್ನ ಅಮ್ಮೋರೆ ಸಿದ್ದು ಅವರು ಕಾಣಿಸ್ತಿಲ್ವಂತೆ, ಎಲ್ಗೋ ಓಡೋಗಿದಾರಂತೆ. ಏನೋ ನೀನ್ ಹೇಳ್ತಿರೋದು? ನನ್ ಮಗ ಓಡೋಗೋದು ಅಂದ್ರೇನು? ಕಿಂಡಲ್ ಮಾಡ್ತಿದ್ಯಾ? ನಿಜ ಹೇಳ್ತಿದ್ದೀನಿ. ಇಲ್ಲಿ ನೋಡು ಸೊಸೆ, ಅವನು ಇಲ್ಲೇ ಎಲ್ಲೋ ಇರ್ತಾನೆ. ನಾನ್ ಹೋಗಿ ಕರ್ಕೊಂಡ್ ಬರ್ತೀನಿ, ನೀನೇನು ಬೇಜಾರ್ ಮಾಡ್ಕೋಬೇಡ. ನೀನ್ ಇಲ್ಲೇ ಕೂತ್ಕೊಂಡಿರೋ. ನಡಿಯೋ. ಅಮ್ಮನೋರೆ ಬನ್ನಿ. ಸಿದ್ದು ನಿಜವಾಗ್ಲೂ ಓಡೋಗಿದಾನ? ಹಬ್ಬಾ, ಅವನ್ ಕೆಟ್ಟವನೇ ಆಗಿದ್ರು ಇದೊಂದ್ ವಿಷಯದಲ್ಲಿ ಮಾತಿಗೆ ತಪ್ಪಲಿಲ್ಲ ಅವನು. ಇನ್ನು ನನ್ನ ಜೀವನ, ಸಂಪದ ಜೀವನ ಸೇಫ್. ಇವಾಗ ತುಂಬಾ ಖುಷಿ ಆಗ್ತಿದೆ. ಸಿದ್ದು ಓಡೋಗಿದ್ದಾನೆ. ನನ್ ಮದ್ವೆ ನಿಂತೋಯ್ತು ಅಂತ ಅಜ್ಜಿ ಎಷ್ಟು ಬೇಜಾರ್ ಮಾಡ್ಕೋತಿದ್ದಾಳೋ ಏನೋ. ಸಂಪದ, ಸಂಪದ, ಏನಾಯ್ತು ಸಂಪದ? ಸಂಪದ, ಅಯ್ಯೋ, ಈ ಟೈಮ್ಗೆ ಯಾರು ಇಲ್ವಲ್ಲ. ಡಾಕ್ಟರಿಗೆ ಕಾಲ್ ಮಾಡ್ತೀನಿ ಇರು ಸಂಪದ. ಸಂಪದ, ಸಂಪದ, ಸುಧಾರಿಸ್ಕೋ ಸಂಪದ. ರಿಂಗ್ ಆಗ್ತಿದೆ, ಡಾಕ್ಟರ್ ಬಂದ್ಬಿಡ್ತಾರೆ. ರಿಂಗ್ ಆಗ್ತಿದೆ ಸಂಪದ. ಹಲೋ, ಯಾರು? ಹಲೋ ಡಾಕ್ಟರ್, ನನ್ ಶಿವ ಪಾರ್ವತಿ ಅಜ್ಜಿಯವ್ರ ಮೊಮ್ಮಗಳು. ಹೇಳಮ್ಮ. ಸಂಪದಾಗಿದ್ದಕ್ಕಿದ್ದ ಹಾಗೆ ಪೇನ್ ಜಾಸ್ತಿ ಆಗಿದೆ. ಬೇಗ ಬನ್ನಿ ಡಾಕ್ಟರ್. 10 ಮಿನಿಟ್ಸ್ ಅಲ್ಲಿ ಬರ್ತೀನಿ ಪ್ಲೀಸ್. ಸಂಪದ, ಸಂಪದ, ಸ್ವಲ್ಪ ಸುಧಾರಿಸ್ಕೋ ಸಂಪದ. ಡಾಕ್ಟರ್ ಇನ್ನೇನ್ ಬಂದ್ಬಿಡ್ತಾರೆ. ಸಂಪದ, ಅಮ್ಮ, ಸಂಪದ, ಸಂಪದ. ಏನ್ರಿ, ನನ್ ತಮ್ಮ ಕಾಣಿಸಿದ್ನಾ? ಇಲ್ಲ. ಎಲ್ಲಿಗೆ ಹೋಗಿರ್ತಾನೆ ಇವನು? ಎಲ್ಲಿಗೆ ಹೋಗಿರ್ತಾನೆ? ಸಿದ್ದು ಫ್ರೆಂಡ್ಸ್ ಫೋನ್ ನಂಬರ್ ಏನಾದ್ರು ಗೊತ್ತಾ? ಹಾ ಗೊತ್ತು, ಹೇಳಿ. 98480. ಹಲೋ, ಸಿದ್ದು ಏನಾದ್ರು ಅಲ್ಲಿಗೆ ಬಂದಿದ್ದಾನಾ? ಇಲ್ಲ ಸರ್, ಬರ್ಲಿಲ್ಲ. ಸಿದ್ದು ಮದ್ವೆ ಅಲ್ವಾ ಇವತ್ತು? ಥ್ಯಾಂಕ್ ಯು.